ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು ಬದಲಾಗಿದ್ದಾನ? ಮೊದಲೆಲ್ಲ ಸುಬ್ಬು ನನ್ನನ್ನು ಕಂಡ್ರೆ ಗೌರವದಿಂದ ಸ್ವಲ್ಪ ಭಯದಿಂದ ಇರ್ತಿದ್ದ. ಆದರೆ ಈಗ ನಾನು ಏನೇ ಹೇಳಿದ್ರು ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾನೆ. ಅವನ ಮುಖದಲ್ಲಿ ಕೋಪ, ಬೇಜಾರು ಯಾವುದೂ ಇಲ್ಲ. ಏನಕ್ಕಿರ್ಬೋದು? ಅಪ್ಪನೇ ನಿಂತು ನಮ್ಮಿಬ್ರಿಗೂ ಮದುವೆ ಮಾಡಿಸಿದ್ರು ಅಂತನಾ? ಅಥವಾ ಇಲ್ಲಿ ಅದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಈಗ ಕಾಫಿ ಆರೋಗ್ಬಿಡುತ್ತೆ, ಅವನು ಕೊಟ್ಬಿಡ್ತೀನಿ. ಅಯ್ಯೋ, ಮೊದಲೆಲ್ಲ ನಾನು ಎಲ್ಲರ ಮುಂದೆ ಸುಬ್ಬುನ ಪ್ರೀ ಅಂತ ಕರಿತಾ ಇದ್ದೆ. ನಾವಿಬ್ರು ಇದ್ದಾಗ ಸುಬ್ಬು ಅಂತ ಕರಿತಾ ಇದ್ದೆ. ಈಗ ಅವನು ನಿಜವಾಗ್ಲೂ ಅಗ್ನಿ ಸಾಕ್ಷಿಯಾಗಿ ನನ್ನ ತಾಳಿ ಕಟ್ಟಿದ್ದಾನೆ. ಈಗಲೂ ನಾನು ಅವನ್ನ ಸುಬ್ಬು ಅಂತ ಕರೆದ್ರೆ ಚೆನ್ನಾಗಿರಲ್ಲ. ಎಲ್ರು ಗಂಡನ ರೀ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸೋ ಹಾಗೆ ನಾನು ಸುಬ್ಬುನ ಇನ್ ಮುಂದೆಯಿಂದ ರೀ ಅಂತಾನೆ ಕರಿತೀನಿ. ರೀ 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 ಎದ್ದೇಳ್ರಿ, ಲೇಟ್ ಆಗ್ತಿದೆ. ಈ ಹಳೆ ಫಿಲ್ಮಲ್ಲೆಲ್ಲ ಗಂಡನ್ನ ಹೆಂಡತಿಯರು ಎಬ್ಬರಿಸ್ತಾ ಇದ್ರಲ್ಲ, ಆ ಥರ ಎಬ್ಬರಿಸ್ಲಾ? ರೀ, ಕಾಫಿ. ನನಗೆ ಕಾಫಿ ಬೇಡ. ಕಾಫಿ ಬೇಡವಾ? ಮತ್ತೆ ಏನ್ ಬೇಕು? ನನಗೆ ನೀನು ಬೇಕು. ಏನಿದು ಹೊಸ್ದಾಗಿ? ನೀನು ಹೊಸದಾಗಿ ರೀ ಅಂತ ಕರಿತೀಯಲ್ಲ, ಹೊಸದಾಗಿ ಮದುವೆ ಆಗಿದೆ, ಹೊಸ ಜೀವನ ಶುರು ಮಾಡ್ತಾ ಇದ್ದೀವಿ. ಇನ್ಮೇಲೆಲ್ಲ ಹಿಂಗೆ ಹೊಸ ಸಂತೋಷ, ಹೊಸ ಆನಂದ, ಹೊಸ ಪ್ರೀತಿ, ಹೊಸ ಮುತ್ತು. ನನ್ನ ಗಂಡ ರಸಿಕ ಆಗ್ಬಿಟ್ಟಿದ್ದಾನೆ. ರಸಿಕ ಅಲ್ಲ, ಮಹಾರಸಿಕ. ಇಂಥ ಮುದ್ದಾದ ಹೆಂಡತಿ ಇರುವಾಗ ಮಹಾರಸಿಕ ಆಗ್ತಿರ್ತಾನ. ಓಹೋ, ನನ್ನ ಗಂಡ ಮಹಾರಸಿಕನ? ಆಯ್ತಪ್ಪ, ಮಹಾರಸಿಕ ಮಹಾನುಭಾವ್ರೆ, ನಾನು ಬಂದಿದ್ದು ನಿಮಗೆ ಕಾಫಿ ಕೊಡಕ್ಕೆ. ಆದರೆ ನಾನು ನಿಂಗೆ ಮುತ್ತು ಕೇಳ್ತಾ ಇದ್ದೆ, ಮುತ್ತು ಕೊಡು ಅಂತ. ಮುತ್ತಷ್ಟು ಸುಲಭವಾಗಿ ಸಿಗಲ್ಲ. ಸಿಗಲಿಲ್ಲ ಅಂದರೆ ನಾನು ಬಿಡಲ್ಲ. ಬಿಡೋವರೆಗೂ ನಾನು ಕೊಡಲ್ಲ. ನೀನು ಕೊಡೋವರೆಗೂ ನಾನು ಕೊಡ್ತಾನೇ ಇರ್ತೀನಿ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಏನೋ ಕೇಳಬೇಕಂತಿದೆಯಲ್ಲ, ಕೇಳು. ಮೊದಲೆಲ್ಲ ನೀವು ನನ್ನನ್ನು ಮೇಡಮ್ ಅಂತ ಕರಿತಾ ಇದ್ರಿ, ಈಗ ಎದ್ಕಿದ ಹಾಗೆ ಹೋಗು ಬಾ ಅಂತ ಕರಿತಿದ್ದೀರಾ. ಏನು ಸಮಾಚಾರ? ನಾನು ಹೋಗು ಅಂತ ಹೇಳಲೇ ಇಲ್ಲ, ಬರೀ ಬಾ ಅಂತ ಕರಿತಿದ್ದೆ. ಆಯ್ತಾಯ್ತು, ಅದೇ ಕೇಳಿದ್ದು ಯಾಕೆ ಅಂತ. ನಿನ್ನ ಹೀಗೆ ಕರೆಯೋದ್ರಲ್ಲೇ ನನಗೆ ಖುಷಿ, ಅದಕ್ಕೆ. ಓಹೋ, ಸಾಹೇಬ್ರಿಗೆ ಇನ್ನೇನೇನು ಖುಷಿನೋ. ಜೀವನ ಪೂರ್ತಿ ನೀನು ಹೀಗೆ ನನ್ನ ಜೊತೆ ಇರೋದೇ ಖುಷಿ. ಕಾಫಿ ಚಲೋ ಆಯ್ತಲ್ಲ? ಕಾಫಿ ಚಲೋ ಆಯ್ತಾ? ಇಲ್ಲೇ ಇದೆಯಲ್ಲ, ಕಾಫಿ ಯಾವಾಗ ಚಲೋ ಆಯ್ತು? ಅಲ್ಲ, ನಾನು ಕಾಫಿ ತಂದು ನಿನ್ನ ಕೇಳಿಸೋದಕ್ಕೆ ಟ್ರೈ ಮಾಡ್ತಿದ್ದೆ, ನೀನು ನೋಡಿದ್ರೆ ಕಾಫಿ ಚಲೋ ಆಯ್ತು ಅಂತಿದ್ಯಾ? ಅದು ಕಾಫಿ ಆಗಲೇ. ಏನು ಸುಬ್ಬು, ಕಾಫಿ ಬೇಕಾ ಬೇಡ? ಬೇಕು ಕೊಡಿ. ಅಲ್ಲ, ನೀವ್ಯಾಕೆ ಇದನ್ನ ತರಕ್ಕೆ ಹೋದ್ರಿ? ನಾನಿನ್ ಹೆಂಡ್ತಿ ಸುಬ್ಬು, ಇದನ್ನೆಲ್ಲ ನಾನು ಯಾಕೆ ಮಾಡಬಾರ್ದು? ಗಂಡನಿಗೋಸ್ಕರ ಪ್ರೀತಿಯಿಂದ ಕಾಫಿ ತಂದಿದ್ದೀರಾ. ನಿಮ್ಮ ಪ್ರೀತಿ ಅನ್ನೋ ಜೇನಿನ ಮುಂದೆ ಈ ಕಾಫಿನೂ ಸಪ್ಪೆ ಅನ್ಸಿದ್ರು ಅನ್ನಿಸ್ಬೋದು. ಏನ್ ನೋಡ್ತಿದ್ಯಾ ಸುಬ್ಬು? ಕುಡಿ ಕಾಫಿ.
ಮೇಡಮ್ ನೀವು ಕುಡಿದ್ರಾ? ಇಲ್ಲ, ನಾನೇನೂ ಕುಡ್ತಿಲ್ಲ. ಮನೆಯವ್ರಿಗೆಲ್ಲ ಕಾಫಿ ಕೊಟ್ಬಿಟ್ಟೆ, ಖಾಲಿ ಆಗೋಯ್ತು. ಮತ್ತೆ ನಾನು ಮಾಡ್ಕೊಂಡು ಕುಡಿತೀನಿ ಬಿಡು. ಅಯ್ಯೋ, ಮತ್ತೆ ಆಮೇಲೆ ಏನಕ್ಕೆ ಮಾಡ್ತೀರಾ ಮೇಡಮ್? ಇದರಲ್ಲೇ ಶೇರ್ ಮಾಡೋಣ ಬಿಡಿ. ಅಂದರೆ ನಾನು ಹೋಗಿ ಇನ್ನೊಂದು ಲೋಟ ತೊಗೊಂಬರ್ತೀನಿ. ಅದರಲ್ಲೇ ಇಲ್ಲ ಇಲ್ಲ ಬೇಡ, ನಂಗೆ ಇದೇ ಲೋಟ ಕೊಡು. ತಗೊಳ್ಳಿ ಮೇಡಮ್. ಮೇಡಮ್ ಸಂತೋಷವಾಗಿದ್ದಾರೆ. ಇದೇ ಒಳ್ಳೆ ಟೈಮ್. ಈ ಕಾಫಿನ ಇಬ್ಬರು ಹಂಚ್ಕೋತಿದ್ದೀವಿ, ಅದೇ ಥರ ಜೀವನನೂ ಹಂಚ್ಕೋತಿದ್ದೀವಿ. ಇಷ್ಟೆಲ್ಲ ಆದಮೇಲೆ ಪ್ರೀತಿನ ಹಂಚ್ಕೊಳ್ಳೋದ್ರ ಬಗ್ಗೆ ಯಾಕೆ ಮಾತಾಡಬಾರ್ದು? ಹೇಳ್ಬಿಡ್ತೀನಿ. ಏನು ಹಂಗೆ ನೋಡ್ತಿದ್ಯಾ? ಮೇಡಮ್, ಒಂದು 2 ನಿಮಿಷ ನೀವೇನು ಮಾತಾಡಬೇಡಿ. ನಾನು ಮಾತಾಡ್ತೀನಿ. ನಾನು ಮಾತಾಡೋದೆಲ್ಲ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೇನು ಅನ್ಸುತ್ತೋ ಅದನ್ನು ಹೇಳಿ. ಅದು ಮೇಡಮ್, ಮೊದಲೇ ನಾನು ಯಜಮಾನ್ರೆ ಕಾಲ್ ಮಾಡ್ತಿದ್ರೆ. ಯಜಮಾನ್ರೆ, ಸುಬ್ಬು, ಶ್ರಾವಣಿನ ಕರ್ಕೊಂಡು ಈ ಕೂಡಲೇ ಮನೆಗೆ ಬಾ. ಈಗಲೇನ ಯಜಮಾನ್ರೆ? ಯಾಕೆ ಏನು ಅಂತ ಕೇಳಬೇಡ, ಈಗಲೇ ಬಾ. ಸರಿ ಯಜಮಾನ್ರೆ, ಆಯಿತು, ಕರ್ಕೊಂಡು ಬರ್ತೀನಿ. ಮೇಡಮ್, ಯಜಮಾನ್ರು ಈಗಿಂದೀಗಲೇ ನಿಮ್ಮನ್ನು ಕರ್ಕೊಂಡು ಮನೆಗೆ ಬಾ ಅಂತಿದ್ದಾರೆ. ಏನೋ ಅರ್ಜೆಂಟ್ ಅಂತೆ. ಇದಕ್ಕಿದಾಗೆ ಮನೆಗ ಏನು ಹೇಳ್ಬೋದು? ಗೊತ್ತಿಲ್ಲ ಮೇಡಮ್. ನಾನು ಹೋಗಿ ರೆಡಿ ಆಗ್ತೀನಿ, ಹೋಗ್ಬಿಡೋಣ.